ಪ್ರೀತಿಯ ಮಕ್ಕಳೇ, ಅವರನ್ನು ಹೆತ್ತವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ನಾರಾಯಣ್ ಸರ್ ಅವರೇ, ಆಂಜನೇಯ ರೆಡ್ಡಿ ಅಣ್ಣ ಅವರೇ, ಶಿವಾನಂದ ಅಣ್ಣ ಅವರೇ, ಕೃಷ್ಣಮೂರ್ತಿ ಅಣ್ಣ ಅವರೇ, ಸುಧಾ ವೆಂಕಟೇಶ್ ಅಣ್ಣ ಅವರೇ, ಎಲ್ಲ ನನ್ನ ಮಠಮಪ್ಪಣ್ಣನವರೇ, ರಾಜೇಶ್ರವರೇ, ತಿರುಮಲಪ್ಪಣ್ಣನವರೇ, ಎಲ್ಲರ ಹೆಸರು ತಗೊಳಕ್ಕಾಗೋದಿಲ್ಲ, ದಯವಿಟ್ಟು ಏನು ತಪ್ಪು ತಿಳ್ಕೊಂಬೇಡಿ. ಈ ದಿನ ತುಂಬ ಸಾರ್ಥಕತೆ ಅನಿಸೋವಂಥ ಒಂದು ದಿನ, ಹುಟ್ಟಿನೂ ಸಾರ್ಥಕ ಆಯ್ತಪ್ಪ ಪರವಾಗಿಲ್ಲ ಅನಿಸೋವಂಥ ಒಂದು ದಿನ. ಒಬ್ಬ IPS ಆಫೀಸರು, ಒಂದು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಇನ್ನೂ ಸುಮಾರು 15-16 ವರ್ಷ ಸೇವೆ ಇರೋವಂಥವರು, ಉನ್ನತ ಅಧಿಕಾರವನ್ನು ಪಡೆಯುವಂಥವರು ನಮ್ಮ ತಂದೆಯವ್ರ ಹೆಸರು ಹೇಳಿದ್ರು. ಅದಕ್ಕಿಂತ ಸಾರ್ಥಕತೆ ಇನ್ನೇನು ಇಲ್ಲ ಅಂತ ಅನಿಸುತ್ತೆ. ಇದು ನಾನು ಏನು ಇವತ್ತು ಸಾರ್ಥಕತೆ ಅನುಭವಿಸ್ತಾ ಇದ್ದೀನಿ, ನಾನೇನು ಒಂದು ಮನಸ್ತೃಪ್ತಿಯನ್ನು ಅನುಭವಿಸ್ತಾ ಇದ್ದೀನಿ, ಅದನ್ನು ಈ ನನ್ನ ಸಹೋದರರು, ಈ ನನ್ನ ಮಕ್ಕಳು ಅನುಭವಿಸ್ಬೇಕು ಅನ್ನೋದು ನನ್ನ ಕನಸು. ಅದಕ್ಕೋಸ್ಕರ ಇದೊಂದು ಪ್ರೋಗ್ರಾಮ್. ನನ್ನೆಲ್ಲರೂ ಕೇಳ್ತಿದ್ರು, ಸ್ನೇಹಿತರು ಕೇಳ್ತಿದ್ರು, ಹಿತೈಷಿಗಳು, ಇನ್ನೊಂದಷ್ಟು ಕುಹಕ ಕೂಡ ಆಡ್ತಿದ್ರು. ಯಾಕೆ SC ST ಮಾತ್ರ, ಯಾಕೆ ಏನಕ್ಕೆ ST ST ಮಕ್ಕಳು ಮಾತ್ರ ಬಡವರ, ಅವ್ರನ್ನ ಬಿಟ್ಟು ಸಮಾಜದಲ್ಲಿ ಬೇರೆ ಯಾರೂ ಬಡವರಿಲ್ವಾ, ಬೇರೆ ಯಾರಿಗೂ ಅರ್ಹತೆ ಇಲ್ವಾ ಅಂತ ಕೇಳ್ತಾ ಇದ್ರು. ನಾನು SC ST ಕುಟುಂಬದಿಂದ ಬಂದಿರೋವಂಥವನಲ್ಲ. ನಾನೊಂದು ಒಕ್ಕಲು ಕುಟುಂಬದಿಂದ, ಒಕ್ಕಲಿಗರ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಹುಡುಗ. ನನಗೂ ಸಹ ಫೀಸ್ ಕಟ್ಟಬೇಕಾದ್ರೆ ಆವತ್ತಿಂದನೂ ಕಷ್ಟನೇ. ನನ್ನ ತಮ್ಮನ ಫೀಸ್ ಕಟ್ಟಬೇಕಾದ್ರೂ ಕಷ್ಟ, ನನ್ನ ತಂಗಿಗೆ ಫೀಸ್ ಕಟ್ಟಬೇಕಾದ್ರೂ ಕಷ್ಟ. ಫೀಸ್ ಕಟ್ಟಬೇಕಾದ್ರೆ ಏನು ಕಷ್ಟ ಇತ್ತು ಅಂತ ನಮಗೆ ಗೊತ್ತಿದೆ. ಫೀಸ್ ಕಟ್ಟದೇ ಇದ್ದರೆ ಶಾಲೆಯಲ್ಲಿ ಎಷ್ಟು ಸಲ ನಿಮ್ಮ ಹೆಸರು ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ನನ್ನ ಜನಾಂಗಕ್ಕೆ ಮಾಡಬಾರ್ದು ಅಂತ ನಾನೇನಲ್ಲ, ನನ್ನ ಜನಾಂಗಕ್ಕೂ ಮಾಡಬೇಕು, ಅದನ್ನು ನಾನು ನನ್ನ ಜನಾಂಗಕ್ಕೂ ಮಾಡ್ತಿದ್ದೀನಿ, ಬೇರೆಯವ್ರಿಗೂ ಸಹ ಮಾಡ್ತಿದ್ದೀನಿ. ಆದರೆ ನಾನು ಒಂದು ಸಮುದಾಯವನ್ನು ಮಾತ್ರ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ನನ್ನ ಚೌಕಟ್ಟಿನಲ್ಲೇ ಮಾಡೋ ಅಂಥ ಕೆಲಸ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ವಾಬಸಂದ್ರ ಬಾಲಕಿಯರ ಪ್ರೌಢಶಾಲೆ ಏನಿದೆ, ಅದನ್ನು ನಾನು ದತ್ತಕ್ಕೆ ಪಡ್ಕೊಳಕ್ಕೆ ಕಾರಣ ಈ ನಮ್ಮ ಕೃಷ್ಣಪ್ಪಣ್ಣ. ಅವ್ರು ನನ್ನ ಕರ್ಕೊಂಡೋದ್ರು, ಶಾಲೆ ಪ್ರಥಮ ಬಾರಿಗೆ ಹೋದೆ, ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಮನಸ್ಸು ಮಾಡಿದೆ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇರೆ ಬೇರೆ ಸ್ಕೂಲ್ಗಳವರೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮಗೊಂದು ಸ್ವಲ್ಪ ಸಹಾಯ ಮಾಡಿ, ನಮ್ಮ ಶಾಲೆಗೆ ಏನೋ ಒಂದು ಟಾಯ್ಲೆಟ್ ಮಾಡಿಕೊಡಿ, ನಮ್ಮ ಶಾಲೆಗೆ ಬುಕ್ಸ್ ಕೊಡಿಸಿ. ನನ್ನ ಯೋಗ್ಯತೆ ಏನಂತ ಗೊತ್ತಿತ್ತು. ನನ್ನ ಯೋಗ್ಯತೆ ಒಂದು ಶಾಲೆನ ಮಾತ್ರ ಅವತ್ತು ಮಾಡೋದಾಗಿತ್ತು. ನನ್ನ ಯೋಗ್ಯತೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳನ್ನು ಮಾಡೋ ಅಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಶಾಲೆಯನ್ನು ತಗೊಂಡೆ, ಒಂದು ಶಾಲೆಯನ್ನು ಪರಿಪೂರ್ಣವಾಗಿ ನನ್ನ ಮನಸ್ಸಿಗೆ ಅನಿಸಿದಾಗೆ ಒಂದು ಪರಿಪೂರ್ಣ ಶಾಲೆಯನ್ನಾಗಿ ಮಾರ್ಪಾಟು ಮಾಡಿದೆ. ಇವತ್ತು ಆ ಶಾಲೆ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದೀನಿ. ಅದನ್ನು ಆ ರೀತಿ ನನ್ನ ವರ್ಕಿಂಗ್ ಸ್ಟೈಲ್ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ. 108 ಕಡೆ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತು ನನ್ನ ರಿಸೋರ್ಸಸ್ ಏನಿದೆ, ನನ್ನ ಹುಡುಗರು ಯಾರಿದ್ದಾರೆ, ನಾವು ಎಷ್ಟು ಮಾತ್ರ ಕೆಲಸ ಮಾಡ್ಬೋದು. ನನಗೆ ಗೊತ್ತಿರೋ ಹಾಗೆ ಇವತ್ತು ಒಂದು 90% ಒಂದು ನೀಟಾಗಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಇದು. ನಾನು ಮಾತ್ರ ಮುಖ ಕಾಣ್ತಾ ಇದ್ದೀನಿ, ನನ್ನ ಮಾತ್ರ ಪೋಸ್ಟರಲ್ಲಿದೆ. ಇದರಿಂದ ನನ್ನ 100 ಹುಡುಗರ ಕೆಲಸ ಇದೆ. ಅವರೆಲ್ಲರ ಮುಖ ಈ ಸಂದೀಪ್ ರೆಡ್ಡಿ. ಅಂತಹ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ನನಗೆ ಗೊತ್ತಿದೆ ನನ್ನ ಹತ್ರ ಹಣ ಎಷ್ಟಿದೆ. ಅಣ್ಣ ಹೇಳ್ತಿದ್ರು ಈಗ ತಾನೆ, ಪ್ರತಿ ವರ್ಷ ಮಾಡಬೇಕು, ಪ್ರತಿ ವರ್ಷ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ. ಪ್ರತಿ ವರ್ಷ ಮಾಡಬೇಕು ಅಂದರೆ ನಾನು ಮಾತು ಕೊಟ್ಬಿಡ್ತೀನಿ, ಎಲ್ಲ ಸಮುದಾಯಗಳು ಹುಡುಗರು ಬಂದ್ಬಿಡ್ತಾರೆ. ಇವತ್ತೇನೋ ನನ್ನ ಹತ್ರ ಕಾಸಿತ್ತು, 4 ಸೈಟ್ ಜಾಸ್ತಿ ಆಗಿತ್ತು, ಇವತ್ತು ಸೇಲ್ ಮಾಡಿದ್ದೆ, ನಮ್ಮದೊಂದು ಹೋಟ್ಲುಗಳಿದೆ, ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗಿತ್ತು, ಇವತ್ತೇನೋ ದುಡ್ಡು ಕೊಟ್ಬಿಟ್ಟೆ. ಮುಂದಿನ ವರ್ಷವೂ ನಾನು ನಿಮಗೆ ಮುಖ ತೋರಿಸ್ಬೇಕು. ಮುಂದಿನ ವರ್ಷವೂ ಮುಖ ತೋರಿಸ್ಬೇಕು ಅಂದರೆ ನನ್ನ ಚೌಕಟ್ಟು ಏನಿದೆ ಅಂತ ನನಗೆ ಗೊತ್ತು.
ಆ ಚೌಕಟ್ಟಿನಲ್ಲೇ ಮಾಡ್ತಿದ್ದೀನಿ ಬಿಟ್ಟರೆ ನನಗೆ ದಲಿತರ ಮಕ್ಕಳು ಬೇರೆ ಅಥವಾ ಇನ್ಯಾವುದೋ ಬೇರೆ ಜಾತಿ ಮಕ್ಕಳು ಬೇರೆ ಅಂತಲ್ಲ. ಪ್ರತಿಯೊಬ್ಬರಿಗೂ ಮಾಡುವಂತಹ ಶಕ್ತಿ ನನಗೆ ಕೊಡಪ್ಪ ಅಂತ ಪ್ರತಿಯೊಂದು ದಿವಸನೂ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಒಂದು ದಿವಸ ಪ್ರತಿಯೊಬ್ಬರ ಜೊತೆನೂ ನಾನು ನಿಂತ್ಕೊಳ್ಳೋ ಅಂಥ ಕೆಲಸ ಆ ದೇವ್ರ ಶಕ್ತಿ ಕೊಟ್ಟರೆ ಮಾಡೇ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ, ನಾನು ರಾಜಕೀಯವಾಗಿ ಯಾವುದೇ ಕಾರಣ ಇಟ್ಕೊಂಡು ರಾಜಕೀಯ ಕಾರಣಗಳಿಟ್ಕೊಂಡು ಈ ವೇದಿಕೆ ಮೇಲೆ ನಿಂತಿಲ್ಲ. ನನಗೆ ನನ್ನ ಜನ ಅಂದರೆ ಇಷ್ಟ, ಬಡವರು ಅಂದರೆ ಇಷ್ಟ, ಕೆಳಗಡೆ ಇರೋರು ಅಂದರೆ ಇಷ್ಟ. ಅವರಲ್ಲಿ ಒಂದು ನಗು ಮೂಡಿದ್ರೆ, ಆ ನಗುವಿಗೆ ನಾನು ಕಾರಣ ಆದರೆ ಆವತ್ತು ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಆ ಒಂದು ಸ್ವಾರ್ಥಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಟರೆ ಇನ್ಯಾವುದು ರಾಜಕಾರಣ ಕೆಲಸಕ್ಕೆ ಮಾಡ್ತಾ ಇಲ್ಲ. ನನ್ನೆಲ್ಲ ಮಕ್ಕಳಿಗೆ, ದಲಿತ ಕುಟುಂಬಗಳಿಂದ ಬಂದಿದ್ದೀರಾ, ನಾವು ಒಕ್ಕಲಿಗರೋ ಬ್ರಾಹ್ಮಣರೋ ಬಲ್ಜಿಗ ಕಮ್ಯುನಿಟಿನೋ ಯಾರಾದರೂ ಇದ್ದರೆ ಅಲ್ಲಿ ಒಂದು 20-30 ಮನೆ ಇದ್ದರೆ ಊರು ಅಂತಾರೆ. ನೀವು ಮಾತ್ರ ದಲಿತರು ಮಾತ್ರ ಒಂದು 20-30 ಮನೆ ಇದ್ದರೆ ಕೇರಿ ಅಂತಾರೆ, ಹಟ್ಟಿ ಅಂತಾರೆ, ಕಾಲೋನಿ ಅಂತಾರೆ. ನನಗೆ ಚಿಕ್ಕವನಾಗಿಂದನೂ ಒಂದು ವಿಸ್ಮಯ, ಒಂದು ಆಶ್ಚರ್ಯ, ಯಾಕೆ ಇವ್ರನ್ನ ಸಪ್ರೇಟಾಗಿ ನೋಡ್ತಾರೆ ಅಂತ. ದೊಡ್ಡವನಾಗ್ತಾ ಆಗ್ತಾ ನನಗೆ ಅವಮಾನ ಸ್ಟಾರ್ಟ್ ಆಯಿತು, ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಸಮಾಜ ಇವತ್ತೂ ಸಹ ಎಷ್ಟೊಂದು ಹಿಂದುಳಿದಿದೆ ಅಂತ. ಹಿಂದುಳಿದಿರೋರು ನೀವಲ್ಲ, ನಿಮ್ಮನ್ನ ಬೇರೆ ಹೆಸರಲ್ಲಿ ಕರಿತೀವಲ್ಲ, ನಾವು ಹಿಂದುಳಿದವರು ಅಂತ ನನಗೆ ಆವತ್ತು ಅರ್ಥ ಆಯಿತು. ಇಡೀ ನಮ್ಮ ದೇಶ ಏನಿದೆ ಒಂದು ಬ್ಯಾಲೆನ್ಸ್ಡ್ ಆಗಿ ಪ್ರತಿಯೊಬ್ಬರು ಒಂದು ಸಮಾನವಾದ ಬದುಕನ್ನು ಕಟ್ಕೊಳ್ಳೋ ಅಂತಹ ರೀತಿಯ ಆದರೆ ಮಾತ್ರ ಈ ದೇಶಕ್ಕೆ ಒಂದು ಅರ್ಥ. ಈ ದೇಶ ಆವತ್ತು ವಿಶ್ವಗುರು ಆಗುತ್ತೆ ಬಿಟ್ಟರೆ ಯಾವುದೋ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಹೊಡೆದ್ರೇನೋ ಚೀನಾಗೆ ಹೋಗ್ಬಿಟ್ಟು ಹೊಡೆದ್ರೇನೋ ಅಲ್ಲ. ನನ್ನ ದೇಶ ಪ್ರಾರಂಭ ಆಗೋದು ನನ್ನ ಪೆರೇಸಂದ್ರದಿಂದ, ನನ್ನ ಚಿಕ್ಕಬಳ್ಳಾಪುರದಿಂದ, ಈ ನನ್ನ ದಲಿತ ಕಾಲೋನಿಗಳಿಂದ. ಇಲ್ಲಿಂದ ನನ್ನ ದೇಶ ಸ್ಟಾರ್ಟ್ ಆಗುತ್ತೆ. ಈ ಕಾಲೋನಿಗಳು ಊರುಗಳಾಗಿ ಮಾರ್ಪಾಟು ಆಗಬೇಕು. ಈ ಮಕ್ಕಳು ಈ ಜಾಗದಲ್ಲಿ, ನಾರಾಯಣ ಸಾರ್ ಜಾಗದಲ್ಲಿ ಪ್ರತಿಯೊಬ್ಬರು ಕೂತ್ಕೊಳ್ಳೋ ಅಂತಹ ಕೆಲಸ ಆಗಬೇಕು. ಆವತ್ತು ನನ್ನ ದೇಶ ಮುಂದೆ ಹೋಗುತ್ತೆ. ಆ ಒಂದು ಕನಸಿನೊಂದಿಗೆ ಈ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ನನ್ನ ತಂದೆ ಆಶೀರ್ವಾದ ಇದ್ದರೆ ಡೆಫಿನೆಟ್ ಆಗಿ ಇದನ್ನ ಒಂದು ನೆಕ್ಸ್ಟ್ ಹೆಜ್ಜೆ ತಗೊಂಡು ಹೋಗ್ತೀವಿ. ತುಂಬ ಮುಂದಕ್ಕೆ ಹೋಗೋರು ಇದ್ದೀವಿ. ನೀವೆಲ್ಲರೂ ಸಹ ನನ್ನ ಜೊತೆ ಸೇರಬೇಕು. ನೀವೆಲ್ಲರೂ ಸಹ ನನಗೆ ಶಕ್ತಿ ಆಗಬೇಕು. ನೀವೆಲ್ಲರೂ ಇಂಜಿನಿಯರು, ಡಾಕ್ಟ್ರು, ಇನ್ನೊಂದು ಆಗಿ ಅಣ್ಣ ನಾವಿದ್ದೀವಣ್ಣ, ಇನ್ನೊಂದು ಶಾಲೆ ನಾವು ತಗೊಳ್ಳೋಣ, ಇನ್ನೊಂದು ಸ್ವಲ್ಪ ಫೀಸ್ ಕಟ್ಟೋಣ ಅಂತ ಅನ್ನೋವಂಥ ಮಕ್ಕಳು ನೀವು ಆಗಬೇಕು. ಬರೀ ಪುಸ್ತಕದ ಬದನೆಕಾಯಿ ಆಗಬಾರ್ದು. ನಿಮ್ಮ ಕನಸುಗಳನ್ನ ಕಟ್ಕೊಬೇಕಾ? ನಿಮ್ಮ ಕನಸುಗಳ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಯಾವ್ದು ಗೊತ್ತಾ? ವಿದ್ಯೆ. ಆ ವಿದ್ಯೆಯಿಂದ ಜ್ಞಾನ ಪಡಿಬೇಕು. ಏನಣ್ಣ ವಿದ್ಯೆ ಬೇರೆ ಜ್ಞಾನನ ಬೇರೆನಾ? 100% ನಿಜ. ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆ ನಿಮ್ಮನ್ನ ಪುಸ್ತಕದ ಬದನೆಕಾಯಿ ಮಾಡುತ್ತೆ. ನಿಮ್ಮನ್ನ ಒಂದು ಜ್ಞಾನ ಈ ನಿಮ್ಮ ಒಂದು ಏನು ಸಮಾಜದಲ್ಲಿ ನಿಮ್ಮನ್ನ ಹೀರೋ ಆಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಮಾರ್ಪಾಟು ಮಾಡುತ್ತೆ. ನಿಮ್ಗೆ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ನ 100 ಜನಕ್ಕೆ ಕಳಿಸಿದ್ರೆ ನೀವು SLC ಪಾಸ್ ಆಗ್ತೀರಾ. ಓದ್ತಿರಲ್ಲ ಅದನ್ನ 100 ಜನಕ್ಕೆ ಕಳಿಸೋದನ್ನ ಅದು ವಿದ್ಯೆ. 100 ಜನಕ್ಕೆ ಫಾರ್ವರ್ಡ್ ಮಾಡಬೇಕಾ ಬೇಡವಾ ಅನ್ನೋದು ಜ್ಞಾನ. ಮಾಡಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ತಿರಲ್ಲ, ಅದು ನಿಮ್ಮ ಜ್ಞಾನ. ಬೇಡದಿರೋದನ್ನೆಲ್ಲ ಮಾಡಿದ್ರೆ ವಿದ್ಯೆ. ನೀವು ಪುಸ್ತಕದ ಬದನೆಕಾಯಿ ಹಾಕಿರ್ತೀರಾ, ಇದು ಯಾವುದೋ ಫೇಕ್ ಒಂದು ಫಾರ್ವರ್ಡ್ ಮೆಸೇಜು, ಇದನ್ನ ಕಳಿಸ್ಬಾರ್ದು ಅಂತ ನೀವು ಅನ್ಕೊಂಡ್ರೆ ಆವತ್ತು ನೀವು ಹೀರೋ ಆಗ್ತೀರಾ. ನಿಮಗೆ ಸಮಾಜದಲ್ಲಿ ಗೌರವ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳೇ, ವಿದ್ಯೆ ತುಂಬ ಅದ್ಭುತವಾದ ಒಂದು ಆಯುಧ. ಅಂಬೇಡ್ಕರ್ ಅವರು ಇವತ್ತೇನು ನಮ್ಮೆಲ್ಲರ, ಬರೀ ದಲಿತರ ನಾಯಕ ಮಾತ್ರ ಅಲ್ಲ ಅಂಬೇಡ್ಕರ್. ನೀವೊಬ್ಬರೇ ದಲಿತರು ಮಾತ್ರ ಅಂಬೇಡ್ಕರ್ ಅವ್ರನ್ನ ಕಿತ್ಕೊಳಕ್ಕೆ ನಾವು ಯಾರೂ ಬಿಡೋದಿಲ್ಲ. ಅಂಬೇಡ್ಕರ್ ನಮ್ಮೆಲ್ಲರ ದೇವರು. ಇವತ್ತು ನಾವೇನು ಇಲ್ಲೆಲ್ಲ ನಿಂತ್ಕೊಂಡಿದ್ದೀವಿ, ಬಡತನದಿಂದ ನಾವೆಲ್ಲ ಬಂದು ಇಲ್ಲಿ ಏನು ನಾವು ನಿಂತ್ಕೊಂಡು ಇವತ್ತೊಂದು ಸಾಧನೆ ಮಾಡಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಅಂಬೇಡ್ಕರ್ ಅವರ ಕೆಲಸದ ಸಿಂಹಪಾಲು. ಆ ಮನುಷ್ಯ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ, ಆ ಮನುಷ್ಯ ಅಷ್ಟೆಲ್ಲ ಕಷ್ಟಗಳನ್ನು ಬಿದ್ದು ತನ್ನ ಒಂದು ಸಾಧನೆಯ ಒಂದು ಮುಕುಟವನ್ನು ಏರದೇ ಇದ್ದಿದ್ರೆ ಇವತ್ತು ನಾವ್ಯಾರೂ ಇಲ್ಲಿ ಕೂತ್ಕೊಳ್ಳೋ ಅಂತಹ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಅದಕ್ಕೆ ಅಂತ ಬೇರೆ ಯಾವುದೇ ನಾಯಕರು ಕಡಿಮೆ ಅಂತಲ್ಲ. ಅವರವರ ಜಾಗದಲ್ಲಿ, ಅವರವರ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧಿಯವರು ಇರ್ಬೋದು, ಭಗತ್ ಸಿಂಗ್ ಅವರು ಇರ್ಬೋದು, ಪ್ರತಿಯೊಬ್ಬರು ಸಹ ತಮ್ಮದೇ ಆದ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಂಬೇಡ್ಕರ್ ಅವರು ಇವತ್ತು ಏನಿದ್ದಾರೆ,
ಅವರೇನಾದರೂ ಹುಟ್ಟದೇ ಇದ್ದಿದ್ರೆ ನಾವು ತುಂಬಾ ಹಿಂದೆ ಇರ್ತಾ ಇದ್ವಿ. ಭಾರತ ಇನ್ನೊಂದು ಪಾಕಿಸ್ತಾನ ಆಗ್ತಿತ್ತು. ನಾವಿವತ್ತು ಗೌರವಯುತವಾದ ಮುಂದಕ್ಕೆ ಒಂದು ಕನಸು ಕಾಣಬಹುದಂತಹ ಒಂದು ಭವಿಷ್ಯ ಏನಾದರೂ ನಮಗಿದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ. ಮಕ್ಕಳೇ, ಇಂಥ ಒಂದು ಸಿಚುಯೇಷನಲ್ಲಿ ನನಗೆ ಇನ್ನೊಂದು ಏನು ಜ್ಞಾಪಕ ಬರುತ್ತೆ ಅಂತಂದರೆ, ದಲಿತರ ಜೊತೆ ನನಗೆ ಒಂದು ಅವಿನಾಭಾವ ಸಂಬಂಧ. ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲೇ, ನಮ್ಮ ಕಾಂಪೌಂಡಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಇತ್ತು. ಆ ರೂಮಲ್ಲಿ ನಾನು ಆವಾಗ ಒಂದು 10-12 ವರ್ಷದ ಹುಡುಗ. ಊರಲ್ಲಿ ನಮಗಿರೋ ಅಷ್ಟು ಜಮೀನು ಇತ್ತು. ಆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಮನೆಗಳಲ್ಲಿ ನಮ್ಮ ಏನು ದಲಿತ ಕುಟುಂಬದ ಒಂದು 3-4 ಜನ ಯುವಕರು ಯಾವಾಗಲೂ ನಮ್ಮ ಮನೆಯಲ್ಲಿರೋರು. ಅದ್ರ ಜೊತೆಗೆ ಓದೋದು ಮಾಡ್ತಿದ್ರು ಅವರು. ಅಂತಹ ಯುವಕರು ಯಾರು ಅಂತಂದರೆ, ಒಂದು ಕಿಟ್ಟಣ್ಣ ಅಂತ, ಇನ್ನೊಂದು ತಿರುಮಳಪ್ಪ ಅಂತ, ಇನ್ನೊಬ್ಬರು ನಮ್ಮ ಬೀಡ ಚಿಕ್ಕ. ಅವ್ರು ಮೂವರು ಸಹ ನಮ್ಮ ಮನೆಯಲ್ಲೇ ಕಾಂಪೌಂಡಲ್ಲೇ ಇರೋ ಒಂದು ರೂಮಲ್ಲಿ ಬಂದು ಬೆಳಗ್ಗೆಯಿಂದ ಏನು ಮಾಡ್ಕೊಂಡು ಬರ್ತಾಯಿದ್ರು ನಂಗೆ ಗೊತ್ತಿಲ್ಲ. ಅವಾಗ 10-12 ವರ್ಷದ ಹುಡುಗ ನಾನು. ರಾತ್ರಿ ಮಲ್ಗಕ್ಕೆ ಬರ್ತಿದ್ರು. ನಮ್ಮ ತಂದೆ ತಾಯಿ ನನ್ನ ಅದೃಷ್ಟ ಯಾರ ಜೊತೆ ಬೇಕಾದ್ರೂ ಸೇರಕ್ಕೆ ಬಿಡ್ತಾಯಿದ್ರು. ಅವ್ರು ಯಾವತ್ತೂ ಜಾತಿ ಮತ ಇನ್ನೊಂದು ಅಂತ ನನ್ನ ಕಟ್ಟಾಕಲಿಲ್ಲ. ನಾನು ರಾತ್ರಿ ಹೊತ್ತು ಹೋಗಿ ಅವ್ರ ಜೊತೆ ಮಲ್ಗ ಅಂತ, ನನಗಿಂತ ಒಂದು 10 ವರ್ಷ ದೊಡ್ಡ ಹುಡುಗರು. ಅವ್ರ ಜೊತೆ ನನಗೆ ಸಮಯ ಕಳೆಯುವಂತಹ, ಅವ್ರ ಜೊತೆನೇ ಮಲ್ಗೋದಕ್ಕೆ ನನಗೆ ಬಿಟ್ಬಿಡ್ತಾಯಿದ್ರು. ಅವ್ರ ಜೊತೆ ನಾನು ಕೂತ್ಕೊಂಡು, ಅವ್ರು ಯಾವುದೋ ಮಹಾಭಾರತಕ್ಕೋ ಏನೋ PUCನೋ ಡಿಗ್ರಿನೋ ಏನೋ ಮಾಡ್ತಿದ್ರು. ಅದ್ರ ಜೊತೆಗೆ ಈ ಮಹಾಭಾರತ ಅಂತ ಏನೋ ಒಂದು ಎಕ್ಸಾಮ್ಗಳು ಬರೋದು ಎಲ್ಲ ಇತ್ತು. ಅವ್ರ ಹತ್ರ ಒಂದು ಮಹಾಭಾರತದ ಬುಕ್ ಇತ್ತು. ಅದನ್ನು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾತಾಡ್ತಾ ನನಗನ್ನಿಸ್ತು, ಅವರು ದಲಿತರಲ್ಲ, ಅವರು ಮನುಷ್ಯರು, ಅವ್ರು ನನ್ನ ಸ್ನೇಹಿತರು ಅಂತ. ನನಗೆ ಮನುಷ್ಯತ್ವದ ಮೊದಲ ಹೆಜ್ಜೆ ಇಟ್ಕೊಟ್ಟ ಆ 3 ಜನನ ನಾನು ಇವತ್ತು ಅವ್ರನ್ನ ಕರೆದಿದ್ದೀನಿ. ಇಡೀ ಸಭೆನ ನಾನು ಕೇಳ್ಕೊತೀನಿ, ಎಲ್ಲರ ಹತ್ರನೂ ಪರ್ಮಿಷನ್ ಕೇಳ್ತೀನಿ. ನನ್ನ ಭಾಷಣದ ನಂತರ ಆ 3 ಜನಕ್ಕೆ ಸನ್ಮಾನ ಮಾಡುವಂತಹ ಕೆಲಸನ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವೇದಿಕೆಯಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಮಕ್ಕಳೇ, ಎಷ್ಟು ಮಾತಾಡಿದ್ರು ಅಷ್ಟೇ, ನಿಮ್ಮ ಮನಸ್ಸಿನಲ್ಲಿ ಆ ಛಲದ ಬೀಜ ಬಿತ್ತಬೇಕು. ನೀವೆಲ್ಲರೂ ಡಿಸೈಡ್ ಮಾಡಬೇಕು, ನಮ್ಮ ಬದುಕುಗಳು ಚೆನ್ನಾಗಿರಬೇಕು. ನಾವು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಮ ತಂದೆ ತಾಯಿಗಳ ಬದುಕು ಚೆನ್ನಾಗಾಗುತ್ತೆ. ನಿಮ್ಮ ಬದುಕುಗಳು, ನಿಮ್ಮ ತಂದೆ ತಾಯಿ ಚೆನ್ನಾಗಾದರೆ ನಿಮ್ಮ ಅಣ್ಣ ತಂಗಿರು ಚೆನ್ನಾಗಿರ್ತಾರೆ. ಪಕ್ಕದ ಮನೆಯವರು, ನಿಮ್ಮ ಬಂಧುಗಳು ಎಲ್ಲರೂ ಚೆನ್ನಾಗಾಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನನಗೆ ಗೊತ್ತಿರೋ ಹಂಗೆ ನಮ್ಮ SP ಸಾರ್ ಹೆಸರು ಹೇಳ್ಕೊಂಡು ಅವ್ರ ಸುತ್ತ ಇರೋ ಎಷ್ಟೋ ಕುಟುಂಬಗಳು ಗೌರವಯುತವಾಗಿ ಜೀವನ ಮಾಡ್ತಾ ಇರ್ತದೆ. ಅಂತಹ ಒಂದು ವ್ಯಕ್ತಿತ್ವ ನಿಮ್ದಾಗಬೇಕು. ನೀವೊಬ್ಬರು ಡಾಕ್ಟರ್ ಆಗಬೇಕು, ನೀವೊಬ್ಬರು ಇಂಜಿನಿಯರ್ ಆಗಬೇಕು, ನೀವೊಬ್ಬರು ಪ್ರಗತಿಪರ ರೈತರಾಗಬೇಕು, ನೀವೊಂದು ಕಂಡಕ್ಟರ್ ಆಗಿ, ಒಬ್ಬ ಡ್ರೈವರ್ ಆಗಿ, ಇನ್ನೊಂದಾಗಿ ಏನಾದರೂ ಸಹ ಇದ್ರೂ ಸರಿ ಇಲ್ಲ, ತಪ್ಪಿಲ್ಲ. ಆದರೆ ನೀವೆಲ್ಲರೂ ಮನುಷ್ಯರಾಗಬೇಕು. ಈ ದೇಶಕ್ಕೆ ಮತ್ತೊಬ್ಬ ಅಂಬೇಡ್ಕರ್ ಆಗಬೇಕು. ನೀವೊಂದು ಪುಟಾಣಿ ಅಂಬೇಡ್ಕರ್ ಆಗಬೇಕು. ನೀವು ಅಂಬೇಡ್ಕರ್ ಅವ್ರನ್ನ ಹೆಮ್ಮೆ ಮೂಡಿಸುವಂಥ ಇನ್ನೊಂದು ಅಂಬೇಡ್ಕರ್ ನೀವೆಲ್ಲರೂ ಆಗಬೇಕು ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.